ರಮೇಶ್ ರೆಡ್ಡಿ ನಿರ್ಮಾಣದಲ್ಲಿ ಅರ್ಜುನ್ ಜನ್ಯ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಬಹು ನಿರೀಕ್ಷಿತ ಚಿತ್ರ 45 ಚಿತ್ರದ ಪತ್ರಿಕಾಗೋಷ್ಠಿ ಇಂದು ಅದ್ಧೂರಿಯಾಗಿ ನಡೆಯಿತು. ಚಿತ್ರದಲ್ಲಿ ಕನ್ನಡ ಚಿತ್ರರಂಗದ 3 ಪ್ರಮುಖ ತಾರೆಗಳಾದ ಶಿವರಾಜ್ ಕುಮಾರ್, ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿರುವುದು ಚಿತ್ರಕ್ಕೆ ವಿಶೇಷ ಆಕರ್ಷಣೆಯಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಿರ್ಮಾಪಕ ರಮೇಶ್ ರೆಡ್ಡಿ, 45 ಒಂದು ವಿಭಿನ್ನ ಕಥಾವಸ್ತುವುಳ್ಳ ಚಿತ್ರವಾಗಿದ್ದು ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡಲಿದೆ ಎಂದು ಹೇಳಿದರು. ಈ 45 ಬಗ್ಗೆ ಎಲ್ಲ ಪ್ಲೆಷಲ್ ಆಗೇ ಬರ್ತಾ ಇದೆ. ನೀವು ಫಸ್ಟ್ ಟೈಮ್ ನಮ್ಮ ಆನಿಮೇಷನ್ ಮಾಡಿದ್ದು, ಆಮೇಲೆ ನಮ್ಮ ಶಿವಣ್ಣ ಬಂದಮೇಲೆ ಒಂದೊಂದು ಅದು ಹಂಗೆ ಬಂತು. ಅದೊಂದೇನೋ ಅಂತಾರೆ, ಯಾವುದೋ ಒಂದು ಕಲ್ಲು ಸಿಕ್ಕಿ ಅದು ಬೆಟ್ಟ ಆಗೋಯ್ತು. ಯಾಕೆಂದರೆ ಅದೆಲ್ಲ ನಮ್ಮ ಶಿವಣ್ಣನಿಂದಾನೆ. ಆ ಎನರ್ಜಿಯಿಂದ ಹೆಂಗಾಯಿತು ಅಂತ ಹೇಳಿದ್ರೆ ಆ ಥರ ನಮ್ಮ ಬೆಟ್ಟದ ಥರ ಶಕ್ತಿ ಬಂತು. ಈ ಸಬ್ಜೆಕ್ಟ್ ಹೆಂಗೆ ಬಂತು ಅಂತ ಹೇಳಿದ್ರೆ ನನಗೆ ಇವಾಗ ನಾನು ಮಾತಾಡೋಕ್ಕೆ ಬರಲ್ಲ. ಇವಾಗ ಶಿವಣ್ಣಂದು ನಾನು ಬೆಳಗ್ಗೆ ಪಿಕ್ಚರ್ ನೋಡಿದೆ, ನಮ್ಮದು ಈ 45 ನೋಡಿದೆ. ನಿಜವಾಗ್ಲೂ ಹೇಳ್ತೀನಿ ಶಿವಣ್ಣ, ನಿಮ್ಗೆ ಹ್ಯಾಟ್ಸ್ ಆಫ್ ಶಿವಣ್ಣ ಇವತ್ತು. ಯಾಕಂದರೆ ನಾನು ಇವತ್ತು ಒಂದು 30 ನಿಮಿಷ ನಮ್ಮ ಕ್ಲೈಮ್ಯಾಕ್ಸ್ ಶಿವಣ್ಣ, ನಿಜವಾಗ್ಲೂ ಹೇಳ್ತೀನಿ, ನೀವು ಬಿಟ್ಟರೆ ಬೇರೆ ಯಾರೂ ಮಾಡಲ್ಲ ಶಿವಣ್ಣ. ಅದು ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕೆಂದರೆ ಶಿವಣ್ಣ ಇದ್ದ ಸಿಚುವೇಷನ್ನಲ್ಲಿ ಅವರ ಬಂದಿರೋ ಆ್ಯಕ್ಟಿಂಗು ನಾವು ಇವಾಗ ಸ್ಕ್ರೀನ್ ಮೇಲೆ ನೋಡಿದ್ರೆ ನಮ್ಮ ಶಿವಣ್ಣನ ಇಷ್ಟು ಇದಾಗಿ ಕಾಣ್ತಾ ಇದ್ದಾರೆ. ಒಂಥರ ಆ್ಯಕ್ಟಿಂಗು, ಆಮೇಲೆ ಆವಾಗಿರೋ ಸಿಚುವೇಷನಲ್ಲಿ ನಾವು ಆ ಸ್ಕ್ರೀನಲ್ಲಿ ನೋಡೋದು, ಇದೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ಶಿವನೇ ನಿಮ್ಗೆ ಆಶೀರ್ವಾದ. ಆ ಶಿವನೇ ನಿಮ್ಗೆ ಆಶೀರ್ವಾದ ಮಾಡ್ತಾಯಿರೋದು. ಮತ್ತು ನಮ್ಮ ಸರ್ ಇವತ್ತು ಆ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀರಿ, ಎರಡು ಕಣ್ಣು ಸಾಲ್ತು ಸರ್. ನಮ್ಮ ಸರ್ ನಿಜವಾಗ್ಲೂ ಹೇಳ್ತೀನಿ, ಏನು ಸರ್ ಒಂದು GP ಮೇಲೆ ಎತ್ತು ಬಿಡ್ತೀರಾ ಸರ್? ಅದು ಎಷ್ಟು ಶಕ್ತಿ ಕೊಟ್ಟರೋ ಗೊತ್ತಿಲ್ಲ ಸರ್. ಇನ್ನು ನಮ್ಮ ರಾಜ್ ಬಿ ಶೆಟ್ಟಿ ಸರ್ ಹೇಳಬೇಕು ಸರ್, ಬರೀ ಓಡೋದೇ ಆಗೋಯ್ತು ಸರ್. ಪಿಕ್ಚರ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಓಡಿ ಏನು ಸರ್ ಎನರ್ಜಿ ನಿಮ್ಮದು ಸರ್? ಏನು ಓಡ್ತೀರಾ ಸರ್? ಯಾವಾಗ ನೋಡಿ ಓಡೋದೇ ಸರ್. ನೋಡಿ ಸರ್, ಈ ಇಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ, ಇವತ್ತು ನಾನು ನಿಜವಾಗ್ಲೂ ಎಷ್ಟು ತೃಪ್ತಿಯಾಗಿ ಮಾತಾಡಬೇಕು ಅಂದರೆ ಅಷ್ಟು ಖುಷಿ ಆಗ್ತಾಯಿದೆ ಸರ್. ಬೆಳಗ್ಗೆ ನಾನು 6 ಗಂಟೆಗೆ ನಾವು ಹೋಗಿ ನೋಡಿದ್ವಿ, ಸ್ವಲ್ಪ ಇದರಿಂದ ತುಂಬ ಖುಷಿ ಆಯಿತು ನನಗೆ. ನಾನು ಶಿವಣ್ಣ ಬಗ್ಗೆ ಮಾತಾಡಬೇಕು ಸರ್, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಮ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಂಡಿಂಗಲ್ಲಿ ಶಿವಣ್ಣ ನೋಡಿ ಅದೇ ಜ್ಞಾಪಕ ಬರ್ತಾಯಿದೆ ಸರ್. ಆ ಕ್ಲೈಮ್ಯಾಕ್ಸಲ್ಲಿ ಮೂವರ್ದು ಆ ಕಾಂಬಿನೇಷನ್ ಇದೆಯಲ್ಲ ಸರ್, ಇನ್ಯಾರೂ ಮಾಡಲ್ಲ ಅನಿಸುತ್ತೆ ಸರ್. ನನಗೆ ದೇವರು ಆ ಭಾಗ್ಯ ಕೊಟ್ಟಿದೆ ಸರ್. ನಿಮ್ಮ ಮೂವರನ್ನು ನಮ್ಮ ಬ್ಯಾನರಲ್ಲಿ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ನಿಮ್ಗೆ ಮೂವರಿಗೂ ಚಿರಋಣಿ ಆಗಿರ್ತೀನಿ ಸರ್. 25ನೇ ತಾರೀಕು ನೀವು ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿ. ಈ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಇದು ನೋಡೋಂಥ ಪಿಕ್ಚರು, 80 ವರ್ಷದಿಂದ ಆರಾಮಾಗಿ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಪಿಕ್ಚರು. ದಯವಿಟ್ಟು ನೀವೆಲ್ಲರೂ ಪಿಕ್ಚರ್ಗೆ ಹೋಗ್ಬಿಟ್ಟು ನೀವು ಪಿಕ್ಚರ್ ನೋಡಿ. ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, ಹೈ ಬಡ್ಜೆಟಾಗಿ ಪಿಕ್ಚರ್ ಮಾಡಿದ್ದೀವಿ. ಯಾರೂ ಈ ಥರ ಸಬ್ಜೆಕ್ಟ್ ಮಾಡಿಲ್ಲ. ಇನ್ನೊಂದು ಸಲ ಹೇಳ್ತೀನಿ, ಇದು ಯಾರು ಮುಟ್ಟಕ್ಕೂ ಆಗಲ್ಲ, ಭಯ ಬೀಳ್ತಾರೆ. ಆ ಭಯ ಯಾಕೆ ಬೀಳ್ತಾರೆ ಅಂದರೆ ನೀವು ಪಿಕ್ಚರಲ್ಲಿ ನೋಡಿ. ನಿರ್ದೇಶಕ ಅರ್ಜುನ್ ಜನ್ಯ ಅವರು ಈ ಚಿತ್ರ ಮಾನವೀಯ ಭಾವನೆಗಳು, ಜೀವನದ ತಿರುವುಗಳು ಮತ್ತು ಶಕ್ತಿಶಾಲಿ ಸಂದೇಶವನ್ನ ಒಳಗೊಂಡಿದೆ ಎಂದು ತಿಳಿಸಿದರು. ನಟರಾದ ಶಿವರಾಜ್ ಕುಮಾರ್, ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ ತಮ್ಮ ಪಾತ್ರಗಳ ಬಗ್ಗೆ ಮಾತನಾಡಿ ಈ ಚಿತ್ರದಲ್ಲಿ ಕೆಲಸ ಮಾಡಿರುವ ಅನುಭವ ವಿಶೇಷವಾಗಿತ್ತು ಎಂದು ಹೇಳಿದರು. ಇವತ್ತು 45 ಅಂದರೆ ಫಸ್ಟ್ ಅಪ್ಪಾಜಿ ಅನ್ನದಾತರನ್ನೇ ಮೇಯ್ನು. ರಮೇಶ್ ರೆಡ್ಡಿ ಅವ್ರು ಮನಸ್ಸು ಮಾಡಿದರೆ 45 ಆಗ್ತಿರ್ಲಿಲ್ಲ. ಅರ್ಜುನ್ ಜನ್ಯ ಹೇಳಿ ಅದು ಎಷ್ಟು ಮಟ್ಟಿಗೆ ನಾವು ಕಾಂಪ್ರಮೈಸ್ ಮಾಡ್ಬೋದು ಹೇಳಿ. ಒಬ್ಬ ಹೊಸ ನಿರ್ದೇಶಕ, ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು, ಸೂಪರ್ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು. ಎಷ್ಟು ಜನ ಅವಕಾಶ ಕೊಡ್ತಾರೆ ಹೇಳಿ? ನಾವು ಒಂದು ಸಿಂಪಲ್ ಫೋನ್ ಮಾಡಿದಾಗ ಇಲ್ಲ ಮಾಡ್ತೀನಿ ಚೆನ್ನಾಗಿದೆ, ಅನಿಮೇಷನ್ ಮಾಡಿ, ಅದು ಎಷ್ಟು ಅದ್ಭುತ, ಒಂದು ಹೊಸ ಪ್ರಯತ್ನ. ಇವತ್ತು ನೆಕ್ಸ್ಟ್ ಫಾಲೋ ಆಗುತ್ತೆ ನೋಡಿ. ಎಲ್ಲರೂ ಅದು ಮಾಡ್ತಾ ಶುರು ಮಾಡ್ತಾರೆ. ಅದು ಅದಾದಮೇಲೆ ಸತ್ಯ ಹೆಗಡೆ ಅವರು ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟ್ರಿಗೆ ಒಂದು ಲೈಟ್ ಕೋಡ್ ಥರ ಮಾಡ್ಕೊಂಡಿದ್ದಾರೆ. 3 ಜನ ಒಂದು ಫ್ರೇಮ್ ಬರ್ಬೇಕಾದ್ರೆ 3 ಜನಕ್ಕೂ ಆ ಕೋಡ್ ಫಾಲೋ ಮಾಡಿದ್ದೀರ, ಭಾಳ ಕಷ್ಟ. ನಾನು ಯೂಶ್ವಲಿ ಬಂದಾಗ ಏನಪ್ಪ ಲೇಟ್ ಆಗುತ್ತೆ, ನಾನು ಅದು ಸೆಟ್ಗೆ ಹೋಗ್ತೇನೆ, ರೆಡಿ ಆದಮೇಲೆ ಹೋಗ್ತಿದ್ದೆ. ಯಾಕೆ ನಾನು ಮೂಡ್ ಸ್ಪಾಯ್ಲ್ ಮಾಡ್ಕೋಬಾರ್ದು, ಅವ್ರನ್ನ ನಾವು ಅವಸರ ಪಟ್ಕೊಂಡು ಅರ್ಜೆಂಟ್ ಮಾಡಬಾರ್ದು. ಅಷ್ಟು ಚೆನ್ನಾಗಿ ಲೈಟ್ ಮಾಡಿದ್ರು. ಸತ್ಯ ರಿಯಲಿ ವೆರಿ ವೆರಿ ಗುಡ್ ವರ್ಕ್ ಆ್ಯಂಡ್ ಸೂಪರ್. ಆಮೇಲೆ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗಿಲ್ಲ, ಅರ್ಜುನ್ ಬಗ್ಗೆ ಮಾತಾಡೋಂಗಿಲ್ಲ. ಅರ್ಜುನ್ ಆ್ಯಕ್ಚುಲಿ ನಾನು ಹೇಳಿದೆ, ಫಸ್ಟ್ ಕತೆ ಹೇಳಿದೆ ನನಗೇನೆ, ಅದರಿಂದ ನಾನು ಯಾವತ್ತೂ ಮರೆಯಲ್ಲ ಅರ್ಜುನ್ನ. ಥ್ಯಾಂಕ್ಸ್ ಅಂದರೆ ಫಸ್ಟ್ ಅಣ್ಣ ನೀವು ಮಾಡಬೇಕು ಈ ಡೈರೆಕ್ಟರ್ ಅಂತ ಮೊದಲೇ ಫಿಕ್ಸ್ ಮಾಡಿಬಿಟ್ರು. ಅದಾದಮೇಲೆ ಯಾವಾಗ ನಾವೆಲ್ಲ ಜಾಯ್ನ್ ಆದವು, ಒಂದು 45 ಆಯಿತು. ಇವತ್ತು ಟ್ರೈಲರ್ ನೋಡಿ ಬೇರೆ ಜಾಗದಿಂದ ನಾವು ಅವರು ಪ್ರತಿಕ್ರಿಯೆ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ. ಐ ಹೋಪ್ ಎಲ್ರಿಗೂ ಈ 45 ವರ್ಲ್ಡ್ ಇಷ್ಟ ಆಗುತ್ತೆ ಅಂತ ನಂಬ್ತೀನಿ. ಬಟ್ 100% ಸಮ್ ಲೆವೆಲ್ ಅದು
ಎಲ್ಲರಿಗೂ ಡಿಸಪಾಯಿಂಟ್ ಮಾಡಲ್ಲ, ಎಲ್ರಿಗೂ ಆ ಪಿಕ್ಚರ್ನ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ರಿಯಾಲಿಟಿ ಇದೆ ಪಿಕ್ಚರ್ನಲ್ಲಿ. ದಿನನಿತ್ಯ ನಾವು ಏನು ಫೇಸ್ ಮಾಡ್ತೀವೋ ಅದೆಲ್ಲ ಯು ಕ್ಯಾನ್ ಫೀಲ್ ಅಬೌಟ್ ಲೈಫ್, ವಾಟ್ ಈಸ್ ಲೈಫ್, ವ್ಯಾಲ್ಯೂ. ಹೇಳ್ತೀವಲ್ಲ ನಾವು ವ್ಯಾಲ್ಯೂ ಮಾಡಬೇಕು ಲೈಫ್ ಅಂತ, ಎಲ್ಲ ಗೊತ್ತಾಗುತ್ತೆ. ಜೀವನ ಅನ್ನೋದು ಎಷ್ಟು ಮುಖ್ಯ, ಯಾತಿಗೆ ಮುಖ್ಯ, ಯಾತಿಗೋಸ್ಕರ ಮುಖ್ಯ ಅನ್ನೋದು ಈ 45 ಹೇಳುತ್ತೆ. ಕಮ್ ಟು ದ ವರ್ಲ್ಡ್ ಆಫ್ 45 ಆನ್ 25th. ಎಲ್ಲರೂ ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಪ್ರಮೋದ್ ಫಾರ್ ಯುವರ್ ಲವ್ಲಿ ವರ್ಡ್ಸ್. ಆ್ಯಂಡ್ ನಿಮಗೂ ಅಷ್ಟೇ ಶಮೀರ್ ಅವರು, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಯಾವಾಗ ಬಂದ್ರೂ ನಾವು ಹೇಳ್ತಾ ಇರ್ತೀವಿ, ಯಾವಾಗಲೂ ತಮಾಷೆ ಮಾಡ್ತೀವಿ, ಯಾವಾಗ ಬಂದು ನೀನೇ ಸಿಗ್ತೀಯಲ್ಲಮ್ಮ ಅಂತ. ನಿಜವಾಗ್ಲೂ ಆಲ್ ದಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು, ಥ್ಯಾಂಕ್ಸ್ ಎವ್ರಿಬಡಿ. ನಿಜವಾಗ್ಲೂ ನಾನು ಹೇಳ್ತೀನಿ ಕೇಳಿ, ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಭಾಗ್ಯ ನಿಮ್ಮಂಥ ಪ್ರೊಡ್ಯೂಸರ್ ಬರೋದು. ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಎಲ್ಲರೂ ಹೇಳ್ತಾರೆ ಆ ಥರ ಬಡ್ಜೆಟ್ ಈ ಥರ ಬಡ್ಜೆಟು ಅಂತ. ನೀವು ಏನು ಹೇಳ್ದೇನೆ 3ರಷ್ಟಾದರೂ ಕೂಡ ಅದನ್ನು ಮೀರಿ ಪಿಕ್ಚರ್ ಮಾಡಿದ್ದೀರಾ. ನಿಜವಾಗ್ಲು ಹ್ಯಾಟ್ಸ್ ಆಫ್ ಗುರು. ನಿಜವಾಗ್ಲು ಕರೆಕ್ಟಾಗಿ ಹೇಳಿದ್ರಿ ನೀವು. ಹೂಡಿಕೆದಾರರು ಬೇರೆ, ನಿರ್ಮಾಪಕರು ಬೇರೆ ಅಂತ. ನಿಮ್ಮಂಥವ್ರಿಗೆ ಅನ್ನದಾತರು ಅಂತ ಹೇಳಿದ ಅಣ್ಣ ಅವರು. ನೀವು ಅನ್ನದಾತರು ನಿಜವಾಗ್ಲು. 3 ವರ್ಷ ಎಷ್ಟೋ ಕುಟುಂಬಗಳಿಗೆ ಅನ್ನ ಹಾಕಿದ್ದೀರಾ. ಈ ಥರ ಇನ್ನೂ ಸಾವಿರಾರು ಕುಟುಂಬಕ್ಕೆ ಅನ್ನ ಹಾಕೋ ಭಾಗ್ಯ ದೇವ್ರು ಕೊಡ್ತಾನೆ ಗುರು ನಿಮಗೆ. ನಿಜವಾಳು ಅದ್ಭುತ. ನಿಜವಾಳು ಪ್ರೊಡ್ಯೂಸರ್ ಆಗಿ ನೀವೇನೋ ನನಗೆ ಹೇಳಿದ್ರಿ ಕಾರ್ ಎತ್ಬಿಟ್ಟಿದ್ದೀನಿ ಅಂತ, ನೀವು ಈ ಸಿನಿಮಾನೇ ಎತ್ಬಿಟ್ಟಿದ್ದೀರಲ್ಲ ಗುರು. ನಾನೊಂದು ಕಾರ್ ಎತ್ತೋದು ಏನು ದೊಡ್ಡ ವಿಷಯ. ಸೂಪರು. ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ನು, ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗಳೇ ಈ ಪಿಕ್ಚರ್ ನೋಡಿ ತೊಗೊಂಡಿದ್ದಾರೆ ಅಂದರೆ ತುಂಬ ಸಂತೋಷ ಗುರುವೆ. ಒಳ್ಳೆಯದಾಗಲಿ. ಶಿವಣ್ಣ, ನೀವು ಎಷ್ಟೋ ಜನ ಡೈರೆಕ್ಟರ್ಗಳಿಗೆ, ಎಷ್ಟೋ ಜನಕ್ಕೆ ನೀವು ಗೊತ್ತಿಲ್ಲದೆ ನೀವು ಹೇಳ್ತೀರ ನನಗೆ ಅವ್ರು ಪಿಕ್ಚರ್ ಮಾಡ್ರು, ಇವ್ರು ಪಿಕ್ಚರ್ ಮಾಡ್ರು, ಅವ್ರಿಂದ ಇದಾಯಿತು ಅಂತ. ನೀವು ಅಷ್ಟು ಜನಕ್ಕೆ ಬ್ರೇಕ್ ಕೊಟ್ಟಿದ್ದೀರಾ ನೋಡಿ. ಕೈ ಕಡೆ ಹೆಂಗೆ ಕೂತಿದ್ದೀರೋ ಮಗು ಥರ. ಈ ಸಿನಿಮಾ ಎಲ್ಲ ನಾವು ಮಾಡಿದ್ದು ಮೇಯ್ನ್ ಕಾರಣ ನೀವು ಗುರುವೆ. ಇದು ನಿಮ್ಮ ಸಿನಿಮಾ, ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ. ಯಾಕಂದ್ರೆ ಈ ಸಿನಿಮಾ ಗೊತ್ತಾಗುತ್ತೆ ಕರ್ನಾಟಕದ ಚಕ್ರವರ್ತಿ ಹೆಂಗೆ, ಶಿವಣ್ಣ ಅಂದ್ರೆ ಏನು ಅಂತ. ನಿಮ್ಮಂಥ ಪ್ರೊಡ್ಯೂಸರು, ಅಂಥ ಡೈರೆಕ್ಟ್ರು ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕು. 3 ವರ್ಷದಿಂದ ಅದನ್ನು ಕನಸ್ಕೊಂಡು ಅದನ್ನು ಆಮೇಲೆ ತೋರಿಸಿ ಹಿಂಗೇ ಮಾಡ್ತೀನಿ ಸಿನಿಮಾ ಅಂತ ಹೇಳಿ ಪ್ರತಿ ಕ್ಷಣದಲ್ಲೂ ನಿಮ್ಮ ಜೊತೆ ಇದ್ದು ಹಿಂಗೆ ಸಿನಿಮಾ ಮಾಡಿ ಇವತ್ತು ಕೆಲಸ ಮಾಡ್ತೀರಲ್ಲ, ಹ್ಯಾಟ್ಸ್ ಆಫ್ ಅವ್ರಿಗೂ ಕೂಡ. ನಿಮ್ಮ ಕಾಂಬಿನೇಷನ್ ಇದೇ ಥರ ತುಂಬ ಸಿನಿಮಾ ಬರಲಿ. ಸೂಪರ್ ಹಿಟ್ ಆದಮೇಲೆ ಎಲ್ಲ ಹೊರಗಡೆ ಹೋಗ್ಬಿಡಿ, ಇಲ್ಲೇ ಸಿನಿಮಾ ಮಾಡಿ, ಕನ್ನಡದಲ್ಲೇ ಸಿನಿಮಾ ಮಾಡಿ. ಅಷ್ಟೇ ನಮ್ಮ ರಿಕ್ವೆಸ್ಟ್, ಅಷ್ಟೇ ನಿಮಗೆ. ಯಾಕಂದ್ರೆ ನಿಮ್ಮಂಥ ಪ್ರೊಡ್ಯೂಸರ್ ಬೇಕು ಕನ್ನಡ ಇಂಡಸ್ಟ್ರಿಗೆ. ಶಿವಣ್ಣ, ಆಲ್ವೇಸ್ ಲವ್ ಯು. ನಾನು ಹೇಳಿದ್ದು ಸರಿನಾ ಅಕ್ಕ? ಇವ್ರೇನ್ರ ಹೆಣ್ಣಾಗಿದ್ದರೆ ನಿಮಗೆ ಸೌತಿ ಆಗ್ತಿದ್ದೆ ಅಂತ. ಇವತ್ತು ನಿಮಗೆ ಸೌತಿಯರು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದಾರೆ ಅವ್ರನ್ನ ನೋಡಿ ನೋಡಿ. ಈ ಸಿನಿಮಾದಲ್ಲಿ ಇವತ್ತು ಈ ಸಿನಿಮಾ ಏನು ನೋಡ್ತಾ ಇದ್ದೀರಾ ನೀವು, ಇದಕ್ಕೆ ಇಬ್ಬರು ತುಂಬಾ ದೊಡ್ಡ ಕಾರಣ. ನಾನು ಯಾವತ್ತೂ ಅವರಿಬ್ಬರನ್ನೇ ಯಾವತ್ತೂ ಹೇಳೋದು. ಒಂದು, ಇದರ ನಿರ್ದೇಶಕರಾದಂಥ ಅರ್ಜುನ್ ಜನ್ಯ ಅವರು. ಅವರ ಕನಸು ಅಂದರೆ ಒಂದು ಕ್ಷಣ ಕೂಡ ಅದರಲ್ಲಿ ಡೌಟ್ ಬಂದಿಲ್ಲ ಯಾವತ್ತೂ ಅವರಿಗೆ. ಇದನ್ನು ಮಾಡಬೇಕಾ, ಅಂದರೆ ಇದನ್ನು ಮಾಡಿದರೆ ಹೇಗೆ. ಇದು ಇಡೀ ಸ್ಟ್ರಕ್ಚರಲ್ಲಿ ನೋಡಿದ್ರು ಕೂಡ ಒಂದು ಹೊಸ ಥರ ಕತೆ ಕಟ್ಟುವಂತಹ ಒಂದು ಶೈಲಿ. ಬಟ್ ಅವರ ಆ 3 ವರ್ಷದ, ಅಂದರೆ ನಾನು ಯಾವತ್ತೂ ಅವ್ರು ಮಲಗಿದ್ದೆ ನೋಡಿಲ್ಲ ಅಣ್ಣ. ನಾನು ಕೇಳ್ತಿದ್ದೆ ಎಷ್ಟು ಗಂಟೆಗೆ ಮಲಗ್ತೀರ ಅಂದರೆ 2 ಗಂಟೆ 1.5 ಗಂಟೆ ಅಷ್ಟೇ ನಿದ್ದೆ ಅವರಿಗೆ. ಅದೆಲ್ಲ ಆದರೂ ಕೂಡ ಇವತ್ತು ಆ ಸಿನಿಮಾ ಏನು ಆಗಿದೆ ಅದಕ್ಕೆ ಕಾರಣ ಅವರು. ಆ್ಯಂಡ್ ಇವತ್ತು ಕೂಡ ಆ ಸಿನಿಮಾಗೆ ಅವ್ರು ದುಡಿತಿದ್ದಾರೆ ಅನ್ನೋದು ಅವರಿಗೆ ಲೈಮ್ ಲೈಟ್ ಬೇಡ, ಅವ್ರಿಗೆ ಬೇಕಾಗಿರೋ ದುಡಿತ ಆ್ಯಂಡ್ ಒಂದು ಒಳ್ಳೆ ಸಿನಿಮಾನ ನಿಮ್ಮ ಮುಂದೆ ತರುವಂತಹ ಒಂದು ಆಸೆ ಅವ್ರದ್ದಿದೆ. ಹಾಗಾಗಿ ಅವರಿಗೆ ಟ್ರೈಲರ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೊಂದು ನಮ್ಮ ಅಣ್ಣ ಯಜಮಾನ್ರೆ ಅಂತ ಕರಿತೀನಿ ಅವ್ರನ್ನ ಫೋನ್ ಮಾಡಿದಾಗೆಲ್ಲ, ರಮೇಶ್ ರೆಡ್ಡಿ ಅವರು. ಯಾಕೆಂತ ಹೇಳಿದ್ರೆ ಒಂದು ಬಜೆಟ್ ಹೇಳಿದ್ರು ಸುಪ್ರೀತ್ ಅವರು 1:3 ಆಗಿದೆ ಅಂತ. ಅದಾದ ತಕ್ಷಣ ನಾವೆಲ್ಲರೂ ಕೂಡ ಅವರ ಒಳ್ಳೆಯದಕ್ಕೆ ಏನೋ ಒಂದು ಸಜೆಷನ್ ಕೊಡ್ತೀವಿ. ಬೇಕಾ ಹಣ ನೋಡ್ಕೊಳ್ಳಿ, ಅಷ್ಟು ಬಜೆಟ್ ಆಗ್ತಿದೆ ನೋಡ್ಕೊಳ್ಳಿ, ಮಾರ್ಕೆಟಿಂಗ್ ಇದೆ, ತಪ್ಪಲ್ಲ, ನಾವೆಲ್ಲ ಹೇಳ್ತಾ ಇರ್ತೀವಿ. ಅದು ಏನೇ ಹೇಳಿದ್ರು ಕೂಡ ಎಲ್ಲರೂ ಅವರು ಒಂದು ಕಥೆನ ಅರ್ಥ ಮಾಡಿಕೊಂಡು ಆ ಕತೆ ನಾನು ಹೇಗೆ ಮನಸ್ಸಲ್ಲಿ ನೋಡಿದನೋ, ನನ್ನ ನಿರ್ದೇಶಕ ಹೇಗೆ ಮನಸ್ಸಲ್ಲಿ ನೋಡಿದನೋ ಅದೇ ರೀತಿ ಕಾಣಿಸ್ಬೇಕು ಅಂತ ದುಡ್ದಂತಹ ವ್ಯಕ್ತಿ. ಅಣ್ಣ, ನಾನು ಮೊನ್ನೆ ಕೂಡ ಹೇಳಿದೆ, ನೀವು ಹೂಡಿಕೆದಾರ ಅಲ್ಲ, ಇನ್ವೆಸ್ಟರ್ ಅಲ್ಲ, ನೀವು ನಿರ್ಮಾತ. ಸೊ ಆ ನಿರ್ಮಾಪಕ ಅನ್ನೋ ಹೆಸರಿಗೆ ನೀವು ಶೋಭೆ. ಥ್ಯಾಂಕ್ ಯು ಇಷ್ಟು ದುಡಿದಿದ್ದಕ್ಕೆ. ಅದಕ್ಕೆ ಇವತ್ತು ಎಷ್ಟೇ ಜನ ಹೇಳಿದ್ರು, ಅಣ್ಣ ನೀವು ಹೇಳಿದ್ರಲ್ಲ ನಾನು ಶಿವಣ್ಣ ಬಗ್ಗೆನೇ ಮಾತಾಡ್ಬೇಕು. ನೀವಲ್ಲ ಅಣ್ಣ, ಕರ್ನಾಟಕ ಮಾತಾಡಬೇಕಾಗಿರೋದೇ ಈ ಸಿನಿಮಾ ನೋಡಿ ಶಿವಣ್ಣ ಬಗ್ಗೆ ಮಾತ್ರ. ಆ್ಯಂಡ್ ಹಾಗೆ ಮಾತಾಡಿದ್ರೇ ಅದು ಚಂದ. ಯಾಕಂದ್ರೆ ಈ ಸಿನಿಮಾಗೆ ನಾವೆಲ್ಲ ಆ್ಯಕ್ಟ್ ಮಾಡಿದರೆ ಅವ್ರು ಆ್ಯಕ್ಟ್ ಮಾತ್ರ ಅಲ್ಲ, ಅವ್ರ ಹತ್ರ ಒಂದು ಚಾಯ್ಸ್ ಇತ್ತು, ನನ್ನ ಆರೋಗ್ಯನ ಅಥವಾ ಈ ಸಿನಿಮಾನ ಅಂತ. ಅವ್ರು ಏನು ಚೂಸ್ ಮಾಡಿದ್ರು? ನನ್ನ ಆರೋಗ್ಯಕ್ಕಿಂತ ಇಷ್ಟು ಜನ ಕಷ್ಟಪಟ್ಟಂಥ ಒಂದು ಕನಸು ಅದು ಮುಂದೆ ಹೋಗಬೇಕು ಅಂತ. ಶಿವಣ್ಣ, ಅದಕ್ಕೆ ನಮ್ಮ ಇಡೀ ಕರ್ನಾಟಕದ ಪರವಾಗಿ ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಇಡೀ ಫ್ಯಾಮಿಲಿ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್
ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಅದು ಯಾಕೆ ಹೆಸರು ಬಂದಿದೆ ಅಂತ ಅವ್ರ ಜೊತೆ ನೀವೊಂದು ಅರ್ಧ ಗಂಟೆ ಮಾತಾಡಿದ್ರೆ ಗೊತ್ತಾಗುತ್ತೆ. ಅರ್ಧ ಗಂಟೆ ಏನಾದರೂ 30 ದಿವಸ ಆದರೆ ಅದಿನ್ನೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅಣ್ಣ ಇದು ವ್ಯಕ್ತಿ ಪೂಜೆ ಎಲ್ಲ ನಿಮ್ಮನ್ನು ಹೊಗಳ್ತಾ ಇಲ್ಲ. ಯಾಕಂದರೆ ನೀವೊಬ್ಬ ಸಿನಿಮಾ ಒಬ್ಬ ನಿರ್ದೇಶಕನಾಗಿ ನಮಗೆಲ್ಲ ಸ್ಫೂರ್ತಿ ಆದರೆ, ಮನುಷ್ಯನಾದಾಗ ಅಷ್ಟು ಹತ್ತಿರ ಆದಾಗ ನೀವು ಇನ್ನೂ ದೊಡ್ಡ ಸ್ಫೂರ್ತಿಯಾಗಿ ಬದಲಾಗ್ತೀರಾ, ದೊಡ್ಡ ಪ್ರೇರಣೆಯಾಗಿ ಬದಲಾಗ್ತೀರಾ. ಯಾಕಂದರೆ ಇವತ್ತಿಗೂ ಕೂಡ, ಇವತ್ತು ಮಧ್ಯಾಹ್ನ ಕೂಡ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಮ್ಗೆ ಅವ್ರು ಹೇಳೋದು ಒಂದೇ ವಿಚಾರ, ಹೊಸದೇನಾದರೂ ಮಾಡಬೇಕು ಅಂತ. ಅವ್ರು ಮಾಡದಿರೋ ಹೊಸದೇನಿದೆ ಕರ್ನಾಟಕದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ. ಬಟ್ ಇವತ್ತಿಗೂ ಕೂಡ ಇಲ್ಲ ಗುರುವೆ, ಏನೋ ಸರಿ ಇಲ್ಲ, ನಾವಿನ್ನೂ ಹೊಸದು ಮಾಡಬೇಕು ಅಂತ. ಐ ಥಿಂಕ್ ನಮ್ಮೆಲ್ಲ ಗೋಲ್ ಅಷ್ಟೇ ಅಣ್ಣ. ಅಂದರೆ ಒಟ್ಟಾರೆ 45 ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ಹೊಸ ಮೈಲುಗಲ್ಲು ಸಾಧಿಸುವ ಭರವಸೆಯನ್ನ ಮೂಡಿಸಿದೆ. ಚೆಲುವೆಯ ನೋಟ ಚೆನ್ನ